ರಾಹುಕಾಲದಲ್ಲಿ ವಿಶೇಷ ಪೂಜೆ, ರಾಹುಕಾಲದ ತೊಂದರೆಗೆ ಪರಿಹಾರ ಸಿಗೋ ಜಾಗ ಇರೋದು ತುಂಬಾನೇ ಅಪರೂಪ. ಹಾಗಾಗಿ ಈ ಜಾಗಕ್ಕೆ ಎಲ್ಲೆಲ್ಲಿಂದಾನೂ ಭಕ್ತರು ಬರ್ತಾರೆ. ರಾಹುಕಾಲದ ಪೂಜೆ ವಿಶೇಷವಾಗಿದೆ. ಇಲ್ಲಿ ಬರೋ ಭಕ್ತಾದಿಗಳಿಗೆ ಒಂದು ಏನೇ ಅವ್ರ ಕಷ್ಟ ಇದ್ರೂ ಒಂದು ಪರಿಹಾರ ಆಗುತ್ತೆ ಇಲ್ಲಿ ಬರೋದ್ರಿಂದ. ಅವ್ರು ರಾಹುಕಾಲ ಪೂಜೆ ಮಾಡೋದ್ರಿಂದ ಇಲ್ಲಿ ಅಂದ ಹಾಗೆ ಇಂಥ ವಿಶಿಷ್ಟ ಸಮಸ್ಯೆಗೆ ಪರಿಹಾರ ನೀಡೋ ದೇವತೆಯ ಹೆಸರು ಕಾಳಿಕಾಂಬ. ಈ ಕಾಳಿಕಾ ದೇವಿ ಇಲ್ಲಿಗೆ ಬಂದು ನೆಲೆ ನಿಂತ ಕಥೆಯು ವಿಶೇಷವಾದ್ದು. ಮೊದಲು ಈಕೆ ಇದ್ದಿದ್ದು ಇಲ್ಲಿಗೆ ಸ್ವಲ್ಪ ದೂರದಲ್ಲಿರೋ ತಂತಿ ಬೀದಿಯಲ್ಲಿ. ಅಲ್ಲಿ ಕಮ್ಮಾರರು ವೀಣೆಯ ತಂತಿಗಳನ್ನ ಮಾಡ್ತಾ ಇದ್ದಿದ್ರಿಂದ ಅದನ್ನ ತಂತಿ ಬೀದಿ ಅಂತ ಕರೀತಾ ಇದ್ರು. ಅಲ್ಲಿ ಕುಲ್ಮೆ ಕೆಲಸ ಮಾಡೋರಂತೆ, ಬೆಳಗಾನ ಮಾಡೋರಂತೆ. ಆ ಶಬ್ದ ಕೇಳೋಕ್ಕಾಗದೆ ಅಮ್ಮನವ್ರು ಇಲ್ಲಿ ನನಗೆ ಈ ಜಾಗದಲ್ಲಿ ಇರೋಕ್ಕಾಯ್ತಾ ಇಲ್ಲ, ಇಲ್ಲಿ ಬೇರೆ ಸ್ಥಳ ಹುಡುಕೊಂಡು ಹೋಗ್ಬೇಕು ಅಂತ ಹೋಗ್ಬೇಕಾದ್ರೆ ಬಳಗಾರನ ಕಟ್ಟೆ ಅಂದ್ಬಿಟ್ಟು ಒಂದು ಏರಿ ಇದೆ. ಏರಿ ಮೇಲೆ ಹೋಗ್ಬೇಕಾದ್ರೆ ಎದುರುಗಡೆ ಬಳಗಾರ ಶೆಟ್ಟರು ಬಂದಾಗ ಅಮ್ಮನವ್ರಿಗೆ ಬಳೆ ತೋರಿಸ್ಬೇಕು ಅಂತ ಆಸೆ ಆಗಿದೆ. ಅಮ್ಮನವರು ಒಂದು ಬಾಲ್ಕಿ ರೂಪ ತಾಳಿ ಬಳೆ ತೋರಿಸ್ಕೊಂಡು ಬಂಡೆ ಮೇಲೆ ಕೂತ್ಕೊಂಡು ಬಳೆ ತೋರಿಸ್ಕೊಂಡು ಇಲ್ಲಿ ಬಂದು ಉದ್ಭವ ಆಗಿದ್ದಾರೆ. ಇಲ್ಲಿ ಅಮ್ಮನವರು ಉದ್ಭವ ಮೂರ್ತಿ. ರಾಜ ಜಗದೇವರಾಯನ ಕನಸಿನಲ್ಲಿ ಆಗಾಗ ಒಬ್ಳು ದೇವಿ ಕಾಣಿಸ್ಕೊಳ್ತಾ ಇರ್ತಾಳೆ. ನಾನು ಭೂಮಿಯಲ್ಲಿ ಹೂತೋಗಿದ್ದೇನೆ, ನನಗಿಲ್ಲಿ ತುಂಬಾ ತೊಂದರೆ ಆಗ್ತಿದೆ, ನನ್ನನ್ನು ಬೇರೆ ಕಡೆಗೆ ಸಾಗಿಸು ಅಂತ ಕೇಳ್ಕೊಳ್ತಾ ಇರ್ತಾಳೆ. ಕೊನೆಗೂ ಆ ರಾಜ ದೇವಿ ಇರುವ ಜಾಗವನ್ನ ಪತ್ತೆ ಮಾಡ್ತಾನೆ. ಆಗ ಕಾಳಿಕಾ ದೇವಿ ಅಲ್ಲಿ ಇದ್ದಿದ್ದು ಭೂಗರ್ಭದಲ್ಲಿ. ಅಲ್ಲಿ ಹಗಲು ರಾತ್ರಿ ನಡೆಯುತ್ತಿದ್ದ ಕುಲುಮೆ ಕೆಲಸದ ಸದ್ದು ತಡೆಯೋದಕ್ಕೆ ಸಾಧ್ಯವಾಗದ ದೇವಿ ಆಗಿನ ರಾಜನಾದ ಜಗದೇವರಾಯನ ಕನಸಿನಲ್ಲಿ ಕಾಣಿಸ್ಕೊಳ್ತಾರೆ. ತನ್ನನ್ನು ಬೇರೆ ಕಡೆಗೆ ಪ್ರತಿಷ್ಠಾಪನೆ ಮಾಡೋದಕ್ಕೆ ಸೂಚನೆ ಕೊಡ್ತಾಳೆ. ತಂತಿ ಬೀದಿಯ ಮಣ್ಣಿನಾಳದಲ್ಲಿದ್ದ ಕಾಳಿಕಾದೇವಿ ಇಲ್ಲಿರೋ ಒಂದು ಕಲ್ಲಿನ ಮೇಲೆ ಕೂತು ಬಳೆಗಾರನಿಂದ ಬಳೆ ತೊಡಿಸ್ಕೊಂಡ ಕಥೆಯು ವಿಶೇಷವೇ. ಅಲ್ಲಿ ಒಂದು ಶಿಲೆ ಮೇಲೆ ಇವರು ಕುಳಿತಿದ್ರು ಒಂದು ಎಣ್ಣೆ ರೂಪದಲ್ಲಿ. ಆಮೇಲೆ ಆ ಸಾಮಂದಯ್ಯನ ಕೂಗಿದ್ರು, ರೋಡಲ್ಲಿ ಹೋಗ್ತಾ ಇದ್ದ ಅವನ್ನ ಕೂಗಿದ್ರು, ಬಾಪ ಇಲ್ಲಿ ಬಳಗಾರ, ನನಗೆ ಬಳೆ ತೊಡು, ನಾನು ಬಳೆ ಬೇಕು ನನಗೆ ಅಂತ ಕೇಳಿದ್ರು, ಮಾತಾಡ್ಸಿದ್ರು. ಅದಕ್ಕೆ ಅವನು ಕೊಡ್ತೀನಿ ತಾಯಿ ಅಂದ್ಬಿಟ್ಟು ಪ್ರದಕ್ಷಿಣೆ ಬಂದು ನಮಸ್ಕಾರ ಹಾಕ್ಬಿಟ್ಟು 2 ಕೈಗೆ ಬಳೆ ತೊಟ್ಟ. ಇದೇ ನೋಡಿ ಆ ಜಾಗ. ಇಲ್ಲೇ ಈ ಕಲ್ಲಿನ ಮೇಲೆ ಕಾಳಿಕಾಂಬಾ ಮಾತೆ ಬಳೆಗಾರನಿಂದ ತನ್ನ 4 ಕೈಗಳಿಗೆ ಬಳೆಗಳನ್ನು ತೊಡಸ್ಕೊಂಡಿದ್ದು. ಇಲ್ಲೊಂದು ವಿಚಿತ್ರ ಇದೆ. ಈ ಕಲ್ಲನ್ನು ಕುಟ್ಟಿದ್ರೆ ಈಗಲೂ ಬಳೆ ಸದ್ದು ಕೇಳುತ್ತೆ. ಹೀಗೆ ತಂತಿ ಬೀದಿಯಲ್ಲಿದ್ದ ಕಾಳಿಕಾದೇವಿಯನ್ನು ರಾಜ ಜಗದೇವರಾಯ ಕೋಟೆ ಬೀದಿ ಪ್ರತಿಷ್ಠಾಪನೆ ಮಾಡ್ತಾನೆ. ಹಿಂದೆ ರಾಜನು ಕೂಡ ರಾಹುಕಾಲದಲ್ಲಿ ಯಾವುದೋ ಶುಭ ಕಾರ್ಯ ಮಾಡಿದ ಕಾರಣಕ್ಕೆ ಆತನ ಮಗಳಿಗೆ ದೃಷ್ಟಿ ಹೊರಟು ಹೋಗಿತ್ತು. ಕಾಳಿಕಾದೇವಿ ಅವನ ಸೇವೆಗೆ ಮೆಚ್ಚಿ ಆತನ ಮಗಳ ದೃಷ್ಟಿದೋಷ ನಿವಾರಣೆ ಮಾಡಿರ್ತಾಳೆ. ಅಂದಿನಿಂದ ಈ ಕಾಳಿಕಾಂಬ ರಾಹುದೋಷ ಪರಿಹಾರಕ್ಕೆ ಪ್ರಸಿದ್ಧಿ. ಮೊದಲನೇದಾಗಿ ರಾಹುಕಾಲದಲ್ಲಿ ಯಾವುದೇ ಶುಭ ಕಾರ್ಯ ಮಾಡೋದಿಲ್ಲ. ಅಕಸ್ಮಾತ್ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮಾಡಿ ತೊಂದರೆ ಪಡ್ತಾ ಇದ್ದಲ್ಲಿ ಅಂಥವರು ಬಂದು ಈ ಕಾಳಿಕಾದೇವಿಯ ಸೇವೆ ಮಾಡಿದ್ರೆ ರಾಹುದೋಷ ಪರಿಹಾರ ಆಗತ್ತೆ ಅನ್ನೋದು ಇಲ್ಲಿನ ಸಾವಿರಾರು ಭಕ್ತರ ನಂಬಿಕೆ ಹಾಗೂ ಅನುಭವ. ನೋಡಿದ್ರಲ್ಲ ವೀಕ್ಷಕರೇ, ಪ್ರತಿಯೊಂದು ಘಳಿಗೆಗೂ ಅದರದ್ದೇ ಆದಂತಹ ಮಹತ್ವ ಇರುತ್ತೆ. ರಾಹುಕಾಲದ ಸಮಸ್ಯೆಗಳಿಗೆ ಈ ಕಾಳಿಕಾಂಬಾದೇವಿ ಪರಿಹಾರ ನೀಡ್ತಾಳೆ. ಇಂಥ ವಿಶೇಷವಾದ ಹಿನ್ನೆಲೆ ಇರುವಂತಹ ದೇವಸ್ಥಾನ ಎಲ್ಲಿದೆ ಅನ್ನೋ ಕುತೂಹಲ ನಿಮಗಿದೆ ಅಲ್ವಾ? ಈ ದೇವಾಲಯ ಇರೋದು ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ಟೌನಿನ ಕೋಟೆ ಬೀದಿಯಲ್ಲಿ.
ಇಂಥ ವಿಶೇಷ ಸ್ಥಳದ ದರ್ಶನ ಮುಗಿಸಿದ ನಮ್ಮ ಸತ್ಯಂ ಶಿವಂ ಸುಂದರಂ ತಂಡ ಮುಂದಿನ ಪ್ರಯಾಣ ಬೆಳೆಸುತ್ತೆ. ನಾವು ಹೊರಟಿದ್ದು ಇನ್ನೊಂದು ವಿಶೇಷವಾದ ಶಕ್ತಿ ಇರೋ ಸ್ಥಳಕ್ಕೆ. ಹೆತ್ತವರಿಗೆ ಮಕ್ಕಳೇ ಆಸ್ತಿ. ಮಕ್ಕಳಿಗೆ ವಿದ್ಯೆಗಿಂತ ದೊಡ್ಡ ಆಸ್ತಿ ಇನ್ನೊಂದಿಲ್ಲ. ಇವತ್ತಿನ ಕಾಲದಲ್ಲಿ ವಿದ್ಯಾಭ್ಯಾಸ ಇಲ್ಲದೆ ಬದುಕೋದೇ ಕಷ್ಟ. ಸಮಸ್ಯೆ ಅಂದರೆ ಎಲ್ಲ ಮಕ್ಕಳಿಗೂ ವಿದ್ಯೆ ತಲೆಗೆ ಹತ್ತೋದಿಲ್ಲ. ಅಪ್ಪ ಅಮ್ಮನಿಗೆ ಮಕ್ಕಳ ಭವಿಷ್ಯದ ಚಿಂತೆ ಕಾಡೋದೇ ಆವಾಗ. ವಿಶೇಷ ಅಂದರೆ ಈ ಸಮಸ್ಯೆಗೆ ಪರಿಹಾರ ಸಿಗೋದಕ್ಕೆ ಒಂದು ವಿಶಿಷ್ಟವಾದ ಸ್ಥಳ ಇದೆ. ನಾವು ಇಂಥ ಒಂದು ವಿಶೇಷವಾದ ಸ್ಥಳಕ್ಕೆ ಬರುವುದಕ್ಕೂ ಒಂದು ಕಾರಣ ಇತ್ತು. ಸತ್ಯಂ ಶಿವಂ ಸುಂದರಂ ಕಾರ್ಯಕ್ರಮ ನೋಡ್ತಾ ಇದ್ದ ವಾಣಿ ಅನ್ನೋ ವೀಕ್ಷಕರೊಬ್ರು ನಮಗೆ ಫೋನ್ ಮಾಡ್ತಾರೆ. ಆಗ ಅವರು ಒಂದು ವಿಚಿತ್ರವಾದ ಸಮಸ್ಯೆಯ ಬಗ್ಗೆ ಹೇಳ್ಕೊತಾರೆ. ಈ ಕ್ಷೇತ್ರದಲ್ಲಿ ಆರಂಭದ ಅಕ್ಷರಾಭ್ಯಾಸ ಮಾತ್ರ ಅಲ್ಲ, ಯಾರಾದರೂ ಬೇರೆ ಬೇರೆ ಕಾರಣಗಳಿಂದ ತಮ್ಮ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸಿದ್ರೆ ಅಂಥವರು ಈ ಕ್ಷೇತ್ರಕ್ಕೆ ಬಂದು ಹರಕೆ ಹೊತ್ಕೊಂಡ್ರೆ ಅವರ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಮುಂದಕ್ಕೆ ಅವರು ಸರಿಯಾಗ್ತಾರೆ ಅನ್ನೋದು ಇಲ್ಲಿನ ನಂಬಿಕೆ. ಅದಕ್ಕೆ ಉದಾಹರಣೆಯಾಗಿ ನಮ್ಮ ಜೊತೆ ವಾಣಿ ಅನ್ನೋರಿದ್ದಾರೆ. ಅವರ ಅಭಿಪ್ರಾಯವನ್ನು ಅವ್ರ ಮಾತಿನಲ್ಲೇ ಕೇಳೋಣ ಬನ್ನಿ. ನಮಸ್ತೆ ಮೇಡಮ್. ಹೇಳಿ ಮೇಡಮ್, ಏನು ಸಮಸ್ಯೆ ಬಗೆಹರಿದಿದೆ ನಿಮಗೆ ಈ ಕ್ಷೇತ್ರದಿಂದ? ಇಲ್ಲಿ ನಾವು ತುಂಬ ಚಿಕ್ಕ ವಯಸ್ಸಿಂದಲೂ ನಾವು ನೋಡಿರೋಂಥ ಕ್ಷೇತ್ರ ಇದು. ನಾವು ಇಲ್ಲೇ ಹುಟ್ಟು ಬೆಳೆದಿರೋದ್ರಿಂದ ಇದ್ರ ಬಗ್ಗೆ ನಾವು ತುಂಬ ತಿಳ್ಕೊಂಡಿದ್ದೀವಿ. ಇಲ್ಲಿ ಮುಖ್ಯವಾಗಿ ಇಲ್ಲಿ ಶಾರದಾಂಬೆ ನೆಲೆಸಿದ್ಲು ಅನ್ನೋದು ಒಂದು ರೂಢಿನಲ್ಲಿದೆ. ಹಾಗಾಗಿ ನಾವು ಮೊದಲಿಂದಲೂ ಚಿಕ್ಕ ವಯಸ್ಸಿಂದಲೂ ನಾವು ಏನೊಂದು ಶುಭ ಕಾರ್ಯ ಮಾಡಬೇಕು ಅಂದರೂ ಕೂಡ ಒಂದು ಸ್ಕೂಲಿಗೆ ಸೇರಿಸೋದಾಗಲಿ ಮತ್ತು ಆ ಒಂದು ಮಗುಗೆ ಮಧ್ಯದಲ್ಲಿ ಬ್ರೇಕ್ ಆಗಬಾರ್ದು ಅನ್ನೋ ಒಂದು ವಿಚಾರಕ್ಕೆ ನಾವು ಇಲ್ಲೇ ಅಕ್ಷರಾಭ್ಯಾಸ ಮಾಡಿ ನಾವು ಮುಂದಕ್ಕೆ ಸ್ಕೂಲಿಗೆ ಹಾಕಿದ್ದು ಉಂಟು. ಅಕ್ಷರಾಭ್ಯಾಸ ಅಂದಾಕ್ಷಣ ನಮಗೆ ನೆನಪಾಗೋದು ಶೃಂಗೇರಿ ಶಾರದೆಯ ಪೀಠ. ಆದರೆ ನಾವೀಗ ತೋರಿಸ್ತಾ ಇರೋದು ಶೃಂಗೇರಿ ಕ್ಷೇತ್ರವನ್ನಲ್ಲವೇ ಅಲ್ಲ. ಈ ಜಾಗದ ಶಕ್ತಿಗೆ ವಾಣಿಯವರ ಕುಟುಂಬದಲ್ಲಿ ನಡೆದ ಈ ಘಟನೆಯೇ ಸಾಕ್ಷಿ. ನಮ್ಮ ಫ್ಯಾಮಿಲಿನಲ್ಲಿ ಒಂದು ಇನ್ಸಿಡೆಂಟ್ ನನಗೆ ನೆನಪಿರೋದು ಅಂದರೆ, ಒಬ್ಬನೇ ಮಗ ಆಗಿದ್ದ ಅವನು. ಅವನಿಗೆ ತುಂಬ ಎಜುಕೇಷನ್ ಕೊಡಬೇಕು ಅಂತೇಳಿ ನಮ್ಮ ಕಸಿನಿಗೆ ತುಂಬ, ಅವ್ರ ತಂದೆ ತಾಯಿಗೆ ತುಂಬ ಆಸೆ ಇತ್ತು. ಅವನು ಓದ್ತಾನೇ ಹೈಯರ್ ಎಜುಕೇಷನ್ ಬರ್ತಾ ಅವನಿಗೆ ಕಾನ್ಸಂಟ್ರೇಷನ್ನೇ ಬರ್ತಾ ಇರಲಿಲ್ಲ. ನಮ್ಮ ಅಂಕಲ್ ಅವರಿಗೆ ತುಂಬಾ ಟೆನ್ಷನ್ ಆಗಿತ್ತು. ಏನು ಓದ್ತಾ ಇದ್ರು? ಅವರು ಇಂಜಿನಿಯರಿಂಗ್ ಓದ್ತಾ ಇದ್ರು. ಮತ್ತು ಸೀಟ್ ಎಲ್ಲ ಗೌರ್ಮೆಂಟ್ ಸೀಟ್ ಚೆನ್ನಾಗಿ ಸಿಕ್ಕಿತ್ತು. ಆದರೆ ಅವನು ಗೌರ್ಮೆಂಟ್ ಸೀಟ್ ಸಿಕ್ಕಿದ ಮೇಲೆ ಅವನು ಎಜುಕೇಷನ್ನು ಇಂಟ್ರೆಸ್ಟೇ ಕೊಡ್ತಾ ಇರಲಿಲ್ಲ. ಕುಡ್ಕೊಂಬಂದಿದೆಯೇನೋ? ಸುಮ್ಮನೆ ಯಾಕೆ ನನ್ನ ಮೇಲೆ ಅನುಮಾನ ಪಡ್ತೀಯಾ? ಸುಳ್ಳು ನಾವು ಕುಡ್ಕೊಂಬಂದಿರೋದಂತೆ ನಮಗೆ ಜಾಬ್ ಕೊಡ್ತೇನೋ? ನಾನು ಅವ್ನಿಗೆ ಹೇಳ್ತೀನಿ ರೀ. ಯಾಕೋ ರಾಹುಲ್ ಈಗೆಲ್ಲ ಮಾಡ್ತೀಯಾ? ಹಂಗೆಲ್ಲ ಹೇಳ್ತೀನಿ ಅಂತ ಹೇಳಿದ್ನಲ್ಲ. ಅದೇನು ಹೇಳ್ತೀವಿ ಹೇಳ್ಕೊಂಡು ಸಾಯಿ. ಮಾತು ಕೇಳ್ಕೊಂಡೆ ಈ ಸ್ಥಿತಿಗೆ ಬಂದಿರೋದು. ನೋಡಿದ್ಯೇನೋ ನಿಮ್ಮಪ್ಪ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ. ನಿನ್ನನ್ನು ಬಿಟ್ಟರೆ ನಾವು ಬೇರೆ ಯಾರೋ ಇದ್ದಾರೆ. ಕಾಲೇಜ್ಗೂ ನೀನು ಸರಿಯಾಗಿ ಹೋಗ್ತಿಲ್ವಂತೆ. ಯಾವನು ಹೇಳಿದ್ದಾಗಂತ? ನಾನೇ ಕೂಡ ಹೇಳಿದ್ದು. ನೀನು ಕಾಲೇಜ್ಗೆ ಹೋಗಿದ್ದೆ, ನೀನು ಕಾಲೇಜಿಗೆ ಎಷ್ಟು ಆಬ್ಸೆಂಟ್ ಆಗಿದೆ ಅಂತ ನೀನು ಜಾತಕ ಕೊಟ್ಟಿದ್ದಾರೆ. ಇದಕ್ಕೆ ನೋಡು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನೀನು ಇಂಜಿನಿಯರ್ ಕಾಲೇಜ್ ನಾವು ಸೇರಿಸಿರೋದು. ನಾಚಿಕೆ ಆಗಬೇಕು. ಶುರು ಮಾಡ್ಕೊಂಡ್ಬಿಟ್ರ ಏನು? ಎಲ್ಲರೂ ಕಾಲೇಜ್ಗೆ ಹೋಗಿದ್ದೆ ಉದ್ದಾರ ಆಗಿದ್ದಾರಾ?